ಆಗಿದ್ದರಿಂದಾಗಿ ಅಲ್ಲಿ ಅಧರ್ಮೀಯರಿದ್ದಾರೆ ಅನ್ನೋದು ಫಿಕ್ಸ್ ಆಗಿಬಿಟ್ಟದ. ಅಧರ್ಮೀಯರು ಯಾರು ಅವರು ಅದನ್ನು ಪ್ರಶ್ನೆ ಮಾಡ್ತಾಯಿದ್ದಾರೆ. ಆ ಸಂದರ್ಭದಲ್ಲಿ ನಾ ಅಲ್ಲ ನಮ್ಮ ಹೆಸರು ತಗೋಬೇಡ ಅಂತ ಹೇಳೋದು ಇವ್ರು ಯಾರು ರೀ? ಹರ್ಷೇಂದ್ರ ಜೈನ್ ಅವರು. ಅದನ್ನು ಸುಪ್ರೀಂ ಕೋರ್ಟ್ ಹೇಳದ. ಅವರೆಲ್ಲ ಕೇಳೋಗ್ರಿ, ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು ನೀವು ಕಸ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ರಿ, ತಪ್ಪು ಅಂತೇಳಿ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದಿಷ್ಟು ಬುದ್ಧಿ ಹೇಳಿ ಕಳಿಸಿದಂಥ ನ್ಯೂಸ್ಗಳು ಬರ್ತಾಯಿದ್ದಾವೆ. ಅದು ಸತ್ಯದ. ಯಾಕೆಂದ್ರೆ ನೀವು ಇಲ್ಲ ಅಂದರೆ ಯಾಕಪ್ಪ ನಿಮ್ಗೆ ಬೇಕು? ನೀವ್ಯಾಕೆ ಇಂಜೆಕ್ಷನ್ ತೊಗೊಳಕ್ಕೆ ಹೋಗ್ತಾಯಿದ್ದೀರಿ? ನಿಮಗೇನೂ ಇಲ್ಲ, ಆರಾಮಿದ್ದೀರಲ್ಲ ನೀವು ಅಂದಾಗ ಎಲ್ಲ ನೆಲೆಗಟ್ಟಿನಲ್ಲೇ ದಿನಕ್ಕೆ ಅನೇಕ ವ್ಯಕ್ತಿಗಳು ಬಂದು ಸೇರ್ಕೊಳ್ತಾ ಇದ್ದಾರೆ. ಈಗ ನೋಡ್ರಿ, ಗಿಳಿಯಾರ ಮೇಲೆ FIR ಆಗ್ಯದ, ಅವರು ಭಾಳ ಮಾತಾಡ್ತಾಯಿದ್ರು. ಅದ್ರ ಜೊತೆಗೆ ಕೀರ್ತಿ ಬಗ್ಗೆ ಆಲ್ರೆಡಿ ಅವರು ಸಹಿತ ಹೇಳ್ಕೊಳ್ಳಿಕ್ಕತ್ತದ. ಯಾರ್ಯಾರು ಈ ಒಂದು ದಿಶೆಯಲ್ಲಿ ಭಾಳಷ್ಟು ಮಾತಾಡಿದ್ದಾರೆ ಅವರು ಸಹಿತ ಎನ್ಕ್ವೈರಿ ಆಗ್ತಾಯಿದೆ. ಈಗ ನೋಡಿರಿ, ಇಲ್ಲಿವರೆಗೆ ಎನ್ಕ್ವೈರಿ ಏನಾಯಿತು, ಜಾಗ ತೋರಿಸಿದ್ದೆಲ್ಲ ಹುಡುಕ್ತಾ ಹೋದರು SIT ಅವರು. ಆದರೆ ಅವರು ಬಯಸಿದಷ್ಟ, ನಾವೆಲ್ಲರೂ ಊಹಿಸಿದಷ್ಟ ಅಲ್ಲಿ ಇವತ್ತಿನವರೆಗೂ ಮೂಲಗಳು ದೊರೆತಿಲ್ಲ. ಅಂದಾಗ ಹೊಸ ಹಿಡಿದಿದ್ದೀವಿ SIT. ನಿನ್ನ ಜೊತೆಗೆ ಯಾರ್ಯಾರು ಇದ್ರಪ್ಪ, ನೀ ಎಷ್ಟು ವರ್ಷ ಇದ್ದಿ, ಅಲ್ಲಿ ಏನು ಮಾಡಿದಿ, ಯಾರ್ಯಾರು ಸಂಬಂಧ ಇದ್ದಾವೆ, ಎಲ್ಲರೂ ಒಬ್ಬೊಬ್ಬರಾಗಿ ಕರೆಸಿ ಎನ್ಕ್ವೈರಿ ಸ್ಟಾರ್ಟ್ ಆಗ್ಯದ. ಇದೇ ಸಂದರ್ಭದಲ್ಲಿ ಇನ್ಸಿಡೆನ್ಸ್ ಅಂತಿರೋ ಅದು ಬೇಕಂತಿದ್ರು ಗೊತ್ತಿಲ್ಲ. ಅಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿದ್ದಂಥ ಡಾಕ್ಯುಮೆಂಟ್ಸ್ ಎಲ್ಲ ಅನಾಮಿಕ ಹೆಸರಿನ ಹೆಣಗಳು ಹೋಗೋದಿದ್ರಲ್ಲ, ಅವ್ರು ಯಾರೂ